ರಿಯಲ್ ಎಸ್ಟೇಟ್ ಉದ್ಯಮಿಯೋರ್ವರು ಜೆಸಿಬಿ ಮೂಲಕ ಜಾಗ ಸಮತಟ್ಟು ಮಾಡಿಸುವಾಗ ಕರಿಂಜೆಯ ಪುರಾತನ ಉಳ್ಳಾಲ್ದ ಕೋಟೆ ದೈವಸ್ಥಾನದ ಕಟ್ಟಡಕ್ಕೆ ಹಾನಿಯುಂಟು ಮಾಡಿದ್ದಾರೆ. ಭಕ್ತರ ಭಾವನೆಗಳಿಗೆ ಘಾಸಿಗೊಳಿಸಿದ್ದಾರೆಂದು ಮೂಡುಬಿದ್ರೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಸುಮಾರು 800 ವರ್ಷಗಳ ಈ ದೈವಸ್ಥಾನದಲ್ಲಿ ಕೊಡಮಣಿತಾಯ ಬ್ರಹ್ಮವೈದರ್ಕಳ ಮಾಯಿಂದಾಲ್ ದೇವಿಯನ್ನು ಇಲ್ಲಿನ ಗ್ರಾಮಸ್ಥರು ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಹತ್ತಿರದಲ್ಲೇ ಹೊಸಂಗಡಿ ಅರಮನೆಗೆ ಸೇರಿದ ಜಾಗವಿದ್ದು ಒಂದು ಕಾಲದಲ್ಲಿ ಕೃಷಿ ಭೂಮಿಯಾಗಿದ್ದ ಈ ಜಾಗವನ್ನು ಇತ್ತೀಚೆಗೆ ಖಾಸಗಿ ವ್ಯಕ್ತಿಯೊಬ್ಬರು ವಾಣಿಜ್ಯ ಉದ್ದೇಶಕ್ಕಾಗಿ ಜೆಸಿಬಿ ಮೂಲಕ ಸಮತಟ್ಟು ಮಾಡಲು ಮಣ್ಣನ್ನು ತೆಗೆಯುತ್ತಿರುವಾಗ ಆವರಣ ಗೋಡೆಗೆ ಹಾನಿ ಮಾಡಿದ್ದು ತಿಳಿದು ಗ್ರಾಮಸ್ಥರು ದೈವಸ್ಥಾನದಲ್ಲಿ ಸೇರಿ ಜೆಸಿಬಿ ತಡೆ ಮಾಡಿದ್ರು. ಈ ವೇಳೆ ಉದ್ಯಮಿ ಕಾರ್ತಿಕ್ ಮತ್ತು ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ಎರಡೂ ಕಡೆಗಳಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಸದ್ಯ ಪೊಲೀಸರು ಜೆಸಿಬಿ ಕೆಲಸವನ್ನು ನಿಲ್ಲಿಸಿದ್ದಾರೆ. ಈ ಪುರಾತನ ದೈವಸ್ಥಾನವನ್ನು ಉಳಿಸುವ ನಿಟ್ಟಿನಲ್ಲಿ ಇದೇ 21ರಂದು ಬೆಳಿಗ್ಗೆ 10 ಗಂಟೆಗೆ ದೈವಸ್ಥಾನದಲ್ಲಿ ಗ್ರಾಮಸ್ಥರ ಸಭೆಯನ್ನು ಕರೆಯಲಾಗಿದ್ದು ಅಲ್ಲಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂದು ದೈವಸ್ಥಾನದ ಆಡಳಿತದಾರ ಕರಿಂಜೆಗುತ್ತು ಕೃಷ್ಣರಾಜ್ ಹೆಗ್ಡೆ ತಿಳಿಸಿದ್ದಾರೆ. ಅವರು ಇಲ್ಲಿ ಡೆವಲಪ್ ಮಾಡೋ ಬಗ್ಗೆ ನಾವು ಏನು ಆಕ್ಷೇಪ ಮಾಡೋದಿಲ್ಲ. ಅವ್ರ ಆಕ್ಷೇಪ ಅವ್ರದ್ದು ಜಾಗ ಅವ್ರು ಮಾಡಲಿ. ನಾವು ಈ ಹಿಂದಿನಿಂದಲೂ ಇದನ್ನು ಬಳಕೆ ಮಾಡಿಕೊಂಡು ಅನುಭೋಗ ಮಾಡಿಕೊಂಡು ಉಪಯೋಗ ಮಾಡ್ತಿರ್ತಕ್ಕಂಥ ಜಾಗ ಈ ಉಳ್ಳಾಲದ ಕೋಟೆಯಲ್ಲಿ ಆಗಿರುವಂಥ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ನಮಗೆ ಅದನ್ನು ಅನುವು ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾತ್ರ. ಅವರ ಜಾಗವನ್ನು ನಮಗೆ ಕೊಡಿ, ಅಥವಾ ನಾವು ಅದಕ್ಕೆ ಏನಾದರೂ ತೋಟ ಇರ್ತೇವೆ ಅಥವಾ ನಾವೇನಾದರೂ ಅದನ್ನು ಮಾರ್ತೇವೆ ಅಥವಾ ಡೆವಲಪ್ ಮಾಡ್ತೇವೆ ಸೈಟ್ ಮಾಡ್ತೇವೆ ಅಂತ ಹೇಳೋ ಉದ್ದೇಶಕ್ಕೆ ನಾವು ಕೇಳುವಂಥದ್ದಲ್ಲ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ಹಿಂದಿನ ಪರಂಪರೆಯ ಪ್ರಕಾರ ಇದನ್ನು ಯಾವ ರೀತಿ ನಾವು ಬಳಕೆ ಮಾಡ್ತಿದ್ದೇವೋ ಮುಂದಿನ ದಿನಗಳಲ್ಲಿ ಕೂಡ ಊರಿನ ಸಾರ್ವಜನಿಕರ ಗ್ರಾಮಸ್ಥರ ಹಿತದೃಷ್ಟಿಯಿಂದ ಅದೇ ರೀತಿ ನಮಗೆ ಕಂಟಿನ್ಯೂ ಮಾಡಿಕೊಳ್ಳಲಿಕ್ಕೆ ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡಿ ಅಂತ ನಾವು ಅವರ ಹತ್ರ ವಿನಂತಿ ಮಾಡೋದು ಬಿಟ್ಟರೆ ಬೇರೆ ಏನಿಲ್ಲ. ಈ ರೀತಿಯ ಶ್ರದ್ಧಾ ಕೇಂದ್ರಗಳಿಗೆ ಈ ರೀತಿಯ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ಬರದ ಹಾಗೆ ಈ ಲ್ಯಾಂಡ್ ಮಾಫಿಯಾದವರು ಇವನ್ನೆಲ್ಲ ಕೂರ್ಗಿನಿಂದ ಬಂದು ಇಲ್ಲಿ ಏನು ಎಂತ ಅಂತೇಳಿ ಊರಿನ ತಲೆಮುದಲಿ ಗೊತ್ತಿಲ್ಲ, ನಮ್ಮ ಸಂಪ್ರದಾಯದ ಬಗ್ಗೆ ಅವನಿಗೆ ಗೊತ್ತಿಲ್ಲ, ಅವನು ಹಣ ಮಾಡುವಂಥ ಒಂದು ಹುಚ್ಚಿನಿಂದಾಗಿ ನಮ್ಮ ದೈವಸ್ಥಾನಗಳಿಗೆ ನಮ್ಮ ಭೂತಸ್ಥಾನಗಳಿಗೆ ಈ ರೀತಿ ಅನಾಹುತವನ್ನು ಮಾಡುವುದನ್ನು ತಪ್ಪಬೇಕು. ಮುಂದೆ ಇಂಥ ಕೃತ್ಯ ಮಾಡತಕ್ಕಂಥ ಲ್ಯಾಂಡ್ ಮಾಫಿಯಾದವರು ಯಾರಿದ್ದಾರೆ ಅವರಿಗೆ ಇದೊಂದು ಸಂದೇಶ ಆಗಬೇಕು. ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನಿಲ್ಲ. ನಮಗೆ ಅವರ ಭೂಮಿಯಲ್ಲಿ ಏನು ಬೇಕಾದರೂ ಅವರು ಡೆವಲಪ್ಮೆಂಟ್ ಮಾಡಿಕೊಳ್ಳಿ, ಆದರೆ ಪರಂಪರೆಯಿಂದ ನಾವು ನಡೆಸ್ಕೊಂಡು ಬರೋಂಥ ನಮ್ಮ ಈ ಕ್ಷೇತ್ರದ ಏನು ಧಾರ್ಮಿಕ ಕೆಲಸಕ್ಕೆ ಚೆಂಡಾಕೆರ್ನಲ್ಲಿ ಭೂತಗಳು ಒಟ್ಟಾಗುವಂಥದ್ದು ಇರ್ಬೋದು. ಇದು ನಾವೇನು ಹೊಸದಾಗಿ ಇವತ್ತಿನಿಂದ ಮಾಡಿದ್ದಲ್ಲ, 500-600 ವರ್ಷದಿಂದ ನಡೆದುಕೊಂಡು ಬಂಥ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಚ್ಯುತಿ ಆಗದ ರೀತಿಯಲ್ಲಿ ಅವರು ನಾವು ಸೌಹಾರ್ದ ರೀತಿಯಲ್ಲಿ ಮುಂದುವರಿಯೋಣ. ಕೂತ್ಕೊಂಡು ಮಾತಾಡಿದರೆ ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ನಾವು ಅವರು ಕೂತ್ಕೊಂಡು ಮಾತಾಡುವ. ಈಗ ಮುನ್ಸಿಪಾಲ್ಟಿಯಲ್ಲಿ ಒಂದು ಕಾನೂನಿದೆ, ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾಗಿದ್ರೆ ಅವನದೇ ವರ್ಗ ಇವನದೇ ವರ್ಗ ಆದರೂ 5 ಫೀಟ್ ಸೆಟ್ ಬ್ಯಾಕ್ ಬಿಡು ಅಂತ ಹೇಳ್ತಾರೆ. ಇದೆಲ್ಲ ಈ ಜಾಗ ಇಲ್ಲಿ ಏನು ಕಾಣ್ತದೆ ಈಗ ಇದೆಲ್ಲ ದಾರಿ ಎಲ್ಲ ಏನಿರಲಿಲ್ಲ ಮುಂಚೆ, ಎಲ್ಲ ನಡ್ಕೊಂಡು ಬರುವಂಥದ್ದು ದಾರಿ. ನಾವು ಬೇರೆ ಬೇರೆ ಕಾರಣಗಳಿಂದ ಅದು ಅಮರನಾಥ್ ಶೆಟ್ಟಿ ಇರ್ಬೋದು ಮತ್ತು ಆಮೇಲೆ ತಾಲೂಕ್ ಪಂಚಾಯತ್ ಅಥವಾ ಮಂಡಲ್ ಪಂಚಾಯತ್ ನಮ್ಮೆಲ್ಲ ಇದರಲ್ಲಿ ಇಲ್ಲಿಗೆ ಬರುವಂಥ ಈ ರಸ್ತೆಗಳೆಲ್ಲ ನಿರ್ಮಾಣ ಆಯಿತು. ಮೊದಲೇನಿಲ್ಲ, ಕಾಲ್ದಾರಿ ಮಾತ್ರ ಇದ್ದದ್ದು ಇಲ್ಲಿಗೆ ಬರಲಿಕ್ಕೆ, ಬೇರೆ ವ್ಯವಸ್ಥೆ ಇರಲಿಲ್ಲ. ಈ ಭೂಮಿ ಇದೆಲ್ಲ ಏನು ಅಂತ ಹೇಳಿದ್ರೆ ಈ ಜಾಗಕ್ಕೆ ಉಳ್ಳಾಲದ ಕೋಟೆ ಒಟ್ಟಿಗೆ ಆಗಬೇಕು, ಈ ಬಾಕಿ ಮಾರಿನಲ್ಲಿ ಒಟ್ಟಿಗೆ ಆಗಬೇಕು. ಯಾರು ಏನು ಅಂತ ನಾನು ನೋಡಿದ್ದೆ ನಿನ್ನೆ, ನಾ ಮನುಷ್ಯನ ಬಗ್ಗೆ ಪರಿಚಯ ಏನಿಲ್ಲ. ಇವರೇ ಮತ್ತೆ ಹೇಳಿದರು. ನಾವು ಅವ್ರ ಹತ್ರ ಕೇಳಿದ್ದೆವು, ಸ್ವಾಮಿ ನೀವು ಪರ ಊರಿನಿಂದ ಬಂದವರು, ಈ ಊರಲ್ಲಿ ಬಂದು ನಮ್ಮ ಸೌಹಾರ್ದತೆಗೆ ಧಕ್ಕೆ ತರ್ತಿದ್ದೀರಿ, ನೀವು ಉದ್ದೇಶಪೂರ್ವಕವಾಗಿ ಇಷ್ಟೆಲ್ಲ ಜಾಗ ಇರುವಾಗ ಈ ಒಂದು ಇಷ್ಟೇ ಭಾಗವನ್ನು ನೀವು ಇಷ್ಟು ಡ್ಯಾಮೇಜ್ ಮಾಡಿ ಇದಕ್ಕೆಲ್ಲ ತೊಂದರೆ ಕೊಡುವಂಥ ಉದ್ದೇಶ ನಿಮ್ಗೆ ಏನಿತ್ತು? ನೀವು ಅನ್ನ ತಿಂತೀರಾ ಬೇರೆ ಅನ್ನ ತಿಂತೀರಾ ಅಂತ ಇಷ್ಟೇ ಮಾತು ಕೇಳಿದ್ದು. ಅವನು ಕೈ ಎತ್ತಿಕೊಂಡು ಎಂತ ಹೇಳಿದ್ರಿ ನೀವು, ನಾವೇನು ಮಾಡಿದ್ರಿ ನಿಮಗೆ ನಮ್ಮ ಜಾಗ, ಈ ರೀತಿಯ ಉಡಾಪೆ ಮಾತುಗಳನ್ನು ಹಾಳಿ ಇವರೆಲ್ಲ ಇದ್ರು. ಅದಕ್ಕೆ ಮಾಡಿ ನಮ್ಮ ಮೈ ಮೇಲೆ ಹಾರಲಿಕ್ಕೆ ಬಂದಾಗೆ ಬಂದರು. ಈ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ನಮ್ಮ ಹಿರಿಯರ ಹಾಕಿಕೊಟ್ಟ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ನಾವೇನು ಮಾಡಬೇಕು, ಮತ್ತು ಈ ರೀತಿಯ ಕುಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು, ಮತ್ತು ನಾವು ಕೂಡ ಊರವರು ಒಟ್ಟಿಗಾಗಿ ಎಲ್ಲರೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಗ್ರಾಮದ ಹಿತದೃಷ್ಟಿಯಿಂದ ಈ ದೈವಸ್ಥಾನವನ್ನು ಉಳಿಸಿ ಬೆಳೆಸಿ ಈ ಹಿಂದಿನ ಪರಂಪರೆಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಚಿಂತನೆ ಮಾಡಿ ಇದಕ್ಕೆ ಬೇಕಾದರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಅಥವಾ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು ಯಾರನ್ನು ಭೇಟಿ ಆಗಬೇಕು ಮುಂದಿನ ದಿನಗಳಲ್ಲಿ ನಾವು ಅಂತ ನಿರಂತರವಾದಂಥ ಹೋರಾಟವನ್ನು ಮಾಡಿ ನಮ್ಮತನವನ್ನು ನಮ್ಮ ಶ್ರದ್ಧಾ ಕೇಂದ್ರವನ್ನು ಇಲ್ಲಿಯ ಪರಂಪರೆಯನ್ನು ಉಳಿಸಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೇವೆ. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.